ಹೌದು, ಸಂಕ್ರಾಂತಿ ವಿಶೇಷವಾಗಿ ರೈತರ ಹಬ್ಬ. ಸುಗ್ಗಿ ಕಾಲದಲ್ಲಿ ವರ್ಷದ ಬೆಳೆಯನ್ನು ಕಣದಲ್ಲಿ ರಾಶಿ ಮಾಡಿಸಿ ಮನೆಗೆ ತುಂಬಿಸಿಕೊಂಡ ರೈತರು ತಮಗೆ ಜೊತೆಯಾಗಿ ದುಡಿದ ಎತ್ತುಗಳಿಗೆ ಇಂದಿನಿಂದ ಬಿಡುವು ಕೊಡುವ ದಿನ. ಮುಂಗಾರಿನ ಆರಂಭಕ್ಕೂ ಮುನ್ನಾ ಕಾಲದಿಂದ ಹೊಲದಲ್ಲಿ ರೈತನೊಂದಿಗೆ ಹೆಗಲೆಣೆಯಾಗಿ ದುಡಿದು ದಣಿದ ಗೋವುಗಳಿಗೆ ದೈವದ ಸ್ಥಾನ ನೀಡಿ ಪೂಜಿಸಿ ಕೃತಜ್ಞತೆ ಸಲ್ಲಿಸುವ ದಿನ. ಹೀಗಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ದೇವಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಇಂದು ಗೋವುಗಳಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರೈತರ ಮನೆಗಳಲ್ಲಿ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಪೂಜೆ ಸಲ್ಲಿಸಿದರು. ಸಾಕ್ಷಾತ್ ಬಸವೇಶ್ವರ ಸ್ವಾಮಿಯೇ ತಮ್ಮ ಮನೆಗಳಲ್ಲಿ ಗೋವುಗಳ ರೂಪದಲ್ಲಿ ನೆಲೆ ನಿಂತು ಕುಟುಂಬಕ್ಕಾಗಿ ಹೊಲಗಳಲ್ಲಿ ದುಡಿದು ಕುಟುಂಬ ಪೋಷಣೆಗೆ ನೆರವಾಗಿದ್ದಾರೆ ಎಂಬ ಭಕ್ತಿಯ ಭಾವನೆಯಲ್ಲಿ ಪೂಜೆ ಸಲ್ಲಿಸಿದರು. ಚಪ್ಪಲಿ ಬಿಡ ఇక్కడ బాబా ఇంగిడిక బా ఇంగిడిక రామ ಕಬ್ಬು ಕಬ್ಬು ತಿನ್ನೋಣ ಮಾಡಿ ಸಾಕ ಹಾಕಮ್ಮ ಇನ್ನು ರೈತರ ಪ್ರತಿ ಮನೆಯಲ್ಲೂ ಎತ್ತುಗಳಿಗೆ ಶುಭ್ರವಾಗಿ ಮೈ ತೊಳೆದು ವಿಶೇಷವಾಗಿ ಅಲಂಕರಿಸಿ ಕೊಂಬುಗಳಿಗೆ ಟೇಪು, ಬಲೂನು, ಗೆಜ್ಜೆಗಳನ್ನು ಕಟ್ಟಿ ಹೂವಿನ ಹಾರಗಳನ್ನು ಹಾಕಿ ಗೋವುಗಳ ಹಣೆಗೆ ತಿಲಕ, ನಾಮಗಳನ್ನ ಇಟ್ಟು ತಾವು ಪ್ರೀತಿಯಿಂದ ಆ ದನಗಳನ್ನ ಕರೆಯುವ ಹೆಸರುಗಳಾದ ರಾಮ, ಲಕ್ಷ್ಮಣ, ಬಸವ ಇತ್ಯಾದಿಗಳನ್ನು ಅವುಗಳ ಮೈ ಮೇಲೆ ಬರೆದು ಸಾಮೂಹಿಕವಾಗಿ ಮೆರವಣಿಗೆ ಮಾಡಿದರು. ತಮಟೆಯ ಸದ್ದಿಗೆ ರೈತರ ಸಂಭ್ರಮ ಮೇಳೈಸಿ ಸಖತ್ತಾಗಿ ನೃತ್ಯ ಮಾಡಿ ಸಂಭ್ರಮಿಸಿದರು. ಈ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷತೆ ಏನಂತಂದ್ರೆ ಈ ಎತ್ತುಗಳಿಗೆ ಇವತ್ತು ತುಂಬಾ ವಿಜೃಂಭಣೆಯಿಂದ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದೀವಿ. ಯಾಕಂದ್ರೆ ಈ ವರ್ಷ ಪೂರ್ತಿ ನಮ್ಮ ರೈತನ ಜೊತೆಗೆ ದುಡ್ದಿರ್ತವೆ.
ಪ್ರತಿ ಕೆಲ್ಸಕ್ಕೂ ಇವು ನಮ್ಗೆ ಬೇಕಾಗಿ ದುಡ್ದಿರ್ತವೆ. ಹಂಗಾಗಿ ಇವತ್ತು ಅವಿಗೆ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮೆರವಣಿಗೆ ಮುಖಾಂತರ ಎಲ್ಲ ವಿಜೃಂಭಣೆಯಿಂದ ಸಾಕ್ಬೇಕಂತ ಸುಗ್ಗಿ ಹಬ್ಬ ಇದು ಪ್ರತಿ ವರ್ಷನೂ ನಡೀತಾ ಇರ್ತದೆ. ನಮ್ಮ ಪುರಾತನ ಕಾಲದಿಂದ ನಡೀತಾ ಇರ್ತದೆ. ಹಂಗಾಗಿ ಜಾತಿ ಮತ ಭೇದ ಏನು ಇಲ್ಲ, ಎಲ್ಲರನ್ನು ಸೇರಿ ಮಾಡುವಂತ ಹಬ್ಬ ಇದು. ಹಂಗಾಗಿ ಬಸವೇಶ್ವರನಿಗೆ ದೇವರ ತರ ನಾವು ಪೂಜೆ ಮಾಡಿ ಅದಕ್ಕೊಂದು ಸ್ಥಾನಮಾನ ಕೊಟ್ಟು ಮಾಡ್ಬೇಕಂತ ಮಾಡ್ತಾ ಇದೀವಿ ಅಂತ ನಾವು ತಿಳಿಸ್ತೀವಿ. ಇನ್ನು ಚಳಿಗಾಲದಲ್ಲಿ ದನಗಳ ಮೈ ಮೇಲೆ ವಿವಿಧ ರೀತಿಯ ಪರಾವಲಂಬಿ ಕೀಟಗಳು ಕ್ರಿಮಿಗಳು ಜೀವಿಸಿ ದನಗಳಿಗೆ ಕಾಟ ಕೊಡ್ತಾ ಇರ್ತವೆ. ರೈತರು ಎಷ್ಟೇ ಸ್ವಚ್ಛಗೊಳಿಸಿದ್ರೂ ಹೋಗದ ಕ್ರಿಮಿಗಳನ್ನ ಹೋಗಲಾಡಿಸಲು ಪೂರ್ವ ಕಾಲದಲ್ಲಿ ರೈತರು ಕಂಡುಕೊಂಡ ದಾರಿ ಕಿಚ್ಚು ಹಾಯಿಸೋದು. ಹೀಗಾಗಿ ಸಂಜೆ ಗೋಧೂಳಿಯ ಸಮಯದಲ್ಲಿ ಗ್ರಾಮದ ಗಡಿ ಭಾಗದಲ್ಲಿ ದನಗಳಿಗೆ ಬೆಂಕಿ ಹಾಕಿ ಕಿಚ್ಚು ಹಾಯಿಸಿ ರೈತರು ತಾವು ಸಹ ಬೆಂಕಿಯ ಪಂಜು ಹಿಡಿದು ಭರಾಟೆ ತಿರುವಿ ಸಂಭ್ರಮಿಸಿದರು. ನಂತಲೆ ಮೇಲೆ ಆಗ್ತೈತಲ್ಲಪ್ಪ. ಏನೋ ಶಿಲ್ಟೇರಿ ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.